Good morning everyone. Today we are in the 18th session of Quantitative Technique 1 prescribed for BCom 3rd semester affiliated to Vijayanagara Sri Krishna Devara University, Ballari. In this particular session, which is relating to chapter 3rd of Quantitative Technique 1, that is diagrammatic and graphical representation, and that introduction and types of diagrams. Before going to that, we should know what are the topics which are covered in earlier sessions. Okay, before here the present data in textual and tabular format. Okay, before going to the present topic, we need to know what are the topics which are covered in earlier sessions, like earlier session which is relating to tabulation of data, presenting data in tabular form. ಅಂದರೆ ನಾವು ಟ್ಯಾಬ್ಯುಲರ್ ಫಾರ್ಮ್ನಲ್ಲಿ ಯಾವ ರೀತಿ ಡಾಟಾನ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ನಾವು ಅರ್ಲಿಯರ್ ಸೆಷನ್ಸ್ನಲ್ಲಿ ನಾವು ನೋಡಿದ್ದೀವಿ. ಅದರಲ್ಲಿ ನಾವು ಟ್ಯಾಬ್ಯುಲೇಷನ್ ಬಗ್ಗೆ ನೋಡಿದ್ದೀವಿ, ಮೀನಿಂಗ್ ಆಫ್ ಟ್ಯಾಬ್ಯುಲೇಷನ್, ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ ಆ್ಯಂಡ್ ರೂಲ್ಸ್ ಫಾರ್ ಟ್ಯಾಬ್ಯುಲೇಷನ್. ಈ ರೀತಿ ಸರ್ಟೆನ್ ಎಲಿಮೆಂಟ್ಸ್ನ ಆಸ್ಪೆಕ್ಟ್ಸ್ನ ನಾವು ಕವರ್ ಮಾಡಿದ್ದೀವಿ. ದಟ್ ಈಸ್ ರಿಲೇಟಿಂಗ್ ಟು ಟ್ಯಾಬ್ಯುಲೇಷನ್ ಆಸ್ಪೆಕ್ಟ್. ಅಲ್ಲಿ ಟ್ಯಾಬ್ಯುಲೇಷನ್ ಅಂದಾಗ ಪ್ರೆಸೆಂಟಿಂಗ್ ಡಾಟಾ ಇನ್ ಹಾರಿಜೆಂಟಲ್ ರೋಸ್ ಆ್ಯಂಡ್ ವರ್ಟಿಕಲ್ ಕಾಲಮ್ಸ್ ಸಿಸ್ಟಮೆಟಿಕಲಿ ವಿಚ್ ಈಸ್ ನೋನ್ ಆಸ್ ಟ್ಯಾಬ್ಯುಲೇಷನ್. ಟ್ಯಾಬ್ಯುಲೇಷನ್ ಅಂದಾಗ ಏನಾಗಿರುತ್ತೆ, ದ ಡಾಟಾ ವಿಚ್ ಈಸ್ ಪ್ರೆಸೆಂಟೆಡ್ ಇನ್ ಹಾರಿಜೆಂಟಲ್ rows and vertical columns in a systematic manner is termed as the tabulation. ನಾವು ಟ್ಯಾಬ್ಯುಲೇಷನ್ ಅಂದಾಗ ಏನಂತ ಹೇಳ್ತೀವಿ, ನಮ್ಗೆ ಇರುವಂಥ ಒಂದು ಡಾಟಾನ ಒಂದು ವರ್ಟಿಕಲ್ ಮತ್ತು ಹಾರಿಜೆಂಟಲ್ ವೇನಲ್ಲಿ, ಅಂದರೆ ರೋಸ್ ಮತ್ತು ಕಾಲಮ್, ಹಾರಿಜೆಂಟಲ್ ರೋಸ್ನಲ್ಲಿ ವರ್ಟಿಕಲ್ ಕಾಲಮ್ಸ್ನಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಡಾಟಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಟ್ ರೆಪ್ರೆಸೆಂಟೇಷನ್ ಈಸ್ ಟ್ರೀಟೆಡ್ ಆಸ್ ದಿ ಟ್ಯಾಬ್ಯುಲೇಷನ್ ಆರ್ ಪ್ರೆಸೆಂಟಿಂಗ್ ಡಾಟಾ ಇನ್ ಟ್ಯಾಬ್ಯುಲರ್ ಫಾರ್ಮೇಟ್. ಅಂದರೆ ಒಂದು ಡಾಟಾ ಆಗಿರಲಿ, ಟೆಕ್ಸ್ಟ್ನಾಗಿರಲಿ, ನಾವೇನು ಮಾಡ್ತಾ ಇದ್ದೀವಿ, ಟೇಬಲ್ ಫಾರ್ಮೆಟ್ನಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅನ್ನೋದನ್ನು ನಾವು ಅರ್ಲಿಯರ್ ಸೆಷನ್ನಲ್ಲಿ ನೋಡಿದ್ದೀವಿ. ದಟ್ ಈಸ್ ದ ಮೀನಿಂಗ್ ಆಫ್ ಟ್ಯಾಬ್ಯುಲೇಷನ್. ಸಿಮಿಲರ್ಲಿ ಡೆಫಿನಿಷನ್ ಅಕಾರ್ಡಿಂಗ್ ಟು ಪ್ರೊಫೆಸರ್ Nesinger defines a statistical table is a systematic organization of data in columns and rows. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಡಾಟಾನ ಕಾಲಮ್ಸ್ ಮತ್ತು ರೋಸ್ನಲ್ಲಿ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ನೋನ್ ಆಸ್ ಟ್ಯಾಬ್ಯುಲೇಷನ್ ಆಸ್ ಪರ್ ವರ್ಡ್ಸ್ ಆಫ್ Nesinger. Okay, here a statistical table is a systematic organization of ಡಾಟಾ ಇನ್ ದಿ ರೋಸ್ ಆ್ಯಂಡ್ ಕಾಲಮ್ಸ್ ಮತ್ತು ರೋಸ್ನಲ್ಲಿ ಅರೇಂಜ್ ಮಾಡುವಂಥ ಒಂದು ಪ್ರೊಸೀಜರಿಗೆ ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಟ್ಯಾಬ್ಯುಲೇಷನ್ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಅಗೇನ್ ಆಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ ನೋಡಿದ್ದೀವಿ. ಅಂಡರ್ ದಟ್ ಟು ಸಿಂಪ್ಲಿಫೈ ದಿ ಕಾಂಪ್ಲೆಕ್ಸ್ ಡಾಟಾ, ಟು ಬ್ರಿಂಗ್ ಔಟ್ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಡೇಟಾ, ಟು ಫೆಸಿಲಿಟೇಟ್ comparison, and fourth one to facilitate statistical analysis, fifth one to save time, to help reference, to eliminate errors and omissions in the data. These are the objectives which are covered in earlier session. ಇಂದಿನ ಸೆಷನ್ನಲ್ಲಿ ನಾವೇನು ಮಾಡಿದ್ದೀವಿ, ಅಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ ಬಗ್ಗೆ ನೋಡಿದ್ದೀವಿ. ಅಂದರೆ ಟು ಸಿಂಪ್ಲಿಫೈ ದಿ ಕಾಂಪ್ಲೆಕ್ಸ್ ಡಾಟಾ, ಅಂದರೆ ಇನ್ ಆರ್ಡರ್ ಟು ಸಿಂಪ್ಲಿಫೈ ದಿ ಕಾಂಪ್ಲೆಕ್ಸಿಟೀಸ್ ಇನ್ ದಿ ಡಾಟಾ ವಿ ನೀಡ್ ಟು ಪ್ರಿಪೇರ್ ದಿ ಟೇಬಲ್ಸ್. ಅಂದರೆ ಒಂದು ಕಾಂಪ್ಲೆಕ್ಸಿಟಿನ ರಿಮೂವ್ ಮಾಡುವಂಥ ಒಂದು ಸಲುವಾಗಿ ನಾವೇನು ಮಾಡ್ತಾ ಇದ್ದೀವಿ, ಟ್ಯಾಬ್ಯುಲೇಷನ್ ಪ್ರೊಸೀಜರ್ನ ಕೈಗೊಂಡಿರ್ತೀವಿ. ನಾವು ಟ್ಯಾಬ್ಯುಲೇಷನಿಂದ ಏನಾಗಿರುತ್ತೆ, ವಿಚ್ ಸಿಂಪ್ಲಿಫೈಸ್ ದಿ ಕಾಂಪ್ಲೆಕ್ಸಿಟೀಸ್ ಇನ್ವಾಲ್ವ್ಡ್ ಇನ್ ಡೇಟಾ ಆ್ಯಂಡ್ ಟು ಬ್ರಿಂಗ್ ಔಟ್ ಎಸೆನ್ಷಿಯಲ್ ಫೀಚರ್ಸ್. ಎಸೆನ್ಷಿಯಲ್ ಫೀಚರ್ನ ನೋಡೋದಕ್ಕೂ ನಾವೇನು ಮಾಡ್ತಾ ಇದ್ದೀವಿ, ಟ್ಯಾಬ್ಯುಲೇಷನ್ನ ಪ್ರಿಪೇರ್ ಮಾಡ್ತೀವಿ. ಟು ಫೆಸಿಲಿಟೇಟ್ ಕಂಪ್ಯಾರಿಸನ್, ಅಗೇನ್ ಟು ಫೆಸಿಲಿಟೇಟ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್, ಟು ಸೇವ್ ಟೈಮ್, ಟು help reference, to eliminate errors and omissions in the data. These are the objectives of tabulation and rules of tabulation. And the next topic is rules of tabulation. The size of the table should be suitable to the size of the paper. The size of the table should be ಈಕ್ವಲ್ ಆರ್ ಶುಡ್ ಬಿ ಸೂಟಬಲ್ ಟು ದಿ ಸೈಜ್ ಆಫ್ ದಿ ಪೇಪರ್. ಅಂದರೆ ನಾವು ಪೇಪರ್ಗೆ ತಕ್ಕಂತೆ ನಾವೇನು ಮಾಡಬೇಕಾಗಿರುತ್ತೆ, ಒಂದು ಟೇಬಲ್ನ ನಾವು ಡ್ರಾ ಮಾಡಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ಯಾಪ್ಷನ್ಸ್ ಆ್ಯಂಡ್ ಸ್ಟಬ್ಸ್ ಶುಡ್ ಬಿ ಅರೇಂಜ್ಡ್ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. ಅಗೇನ್ ಕ್ಯಾಪ್ಷನ್ಸ್ ಆ್ಯಂಡ್ ಸ್ಟಬ್ಸ್, ರೋ ಹೆಡ್ಡಿಂಗ್ಸ್ನ, ಕಾಲಮ್ ಹೆಡ್ಡಿಂಗ್ಸ್ನ ನಾವೇನು ಮಾಡಬೇಕು, ವಿಚ್ ಶುಡ್ ಬಿ ಇನ್ ಎ ಪ್ರಾಪರ್ ಫಾರ್ಮೆಟ್ ಆರ್ ವಿಚ್ ಶುಡ್ ಬಿ ಅರೇಂಜ್ಡ್ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಕಾಲಮ್ಸ್ ಮತ್ತು
ರೋಸ್ನ ರೋ ಹೆಡ್ಡಿಂಗ್ಸ್ನ ಮತ್ತು ಕಾಲಮ್ ಹೆಡ್ಡಿಂಗ್ಸ್ನ ನಾವು ಅರೇಂಜ್ ಮಾಡಬೇಕಾಗಿರುತ್ತೆ. ನಾವು ಕಾಲಮ್ ಹೆಡ್ಡಿಂಗ್ಸ್ನ ಕ್ಯಾಪ್ಷನ್ಸ್ ಅಂತೇಳಿ, ರೋ ಹೆಡ್ಡಿಂಗ್ಸ್ನ ಸ್ಟೆಪ್ಸ್ ಅಂತ ಹೇಳಿ ಕರಿತೀವಿ. ಆ ರೀತಿ ನಾವೇನು ಮಾಡ್ತೀವಿ, ಅದನ್ನು ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ನಾವು ಕ್ಲಾಸ್ ಇಂಟರ್ವೆಲ್ನ ತೊಗೊಂಡಿರ್ತೀವಿ. 0 to 10 ಇರುತ್ತೆ, 10 to 20 ಇರುತ್ತೆ, 20 to 30. ದಿಸ್ ಇಸ್ ದಿ ಸಿಸ್ಟಮೆಟಿಕ್ ಮ್ಯಾನರ್. ಅದನ್ನು ಅದರ ಹೊರತಾಗಿ ನಾವೇನು ಮಾಡ್ತಿರ್ತೀವಿ, 0 to 10 ಹಾಕಿರ್ತೀವಿ, ನೆಕ್ಸ್ಟ್ 20 to 30, ಅಗೇನ್ 20 to 30 ಆಗಿರುತ್ತೆ, 40 to 50 ಮಾಡಿರ್ತೀವಿ, ಅಗೇನ್ 60 to 70. ಈ ರೀತಿ ನಾವು ಅರೇಂಜ್ ಮಾಡಿ ದಟ್ ಶುಡ್ ನಾಟ್ ಬಿ ಇನ್ ಎ ಸಿಸ್ಟಮೆಟಿಕ್ ಆ್ಯಸ್ ವೆಲ್ ಆಸ್ ಎ ಪ್ರಾಪರ್ ಆರ್ಡರ್ ಅಂತ ನಾವು ಕರೆಯಲ್ಲ. ಓನ್ಲಿ ನಾವು ಸ್ಟೆಪ್ಸ್ನ ಮತ್ತು ಕ್ಯಾಪ್ಷನ್ಸ್ನ ನಾವೇನು ಮಾಡಬೇಕು, ವಿ ಶುಡ್ ಬಿ ಅರೇಂಜ್ಡ್ ಇನ್ ಎ ಸಿಸ್ಟಮೆಟಿಕ್ ಮ್ಯಾನರ್. ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಕೊಟ್ಟಿರುವಂಥ ಒಂದು ಡಾಟಾನ ನಾವು ಅರೇಂಜ್ ಮಾಡಿರ್ತೀವಿ. ದ ಯೂನಿಟ್ ಆಫ್ ಮೆಜರ್ಮೆಂಟ್ ಶುಡ್ ಬಿ ಕ್ಲಿಯರ್ಲಿ ಡಿಫೈನ್ಡ್. ಅಗೇನ್ ದ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂದರೆ ಇಲ್ಲಿ ಕೇಜಸ್ ಇರಲಿ, ಅಮೌಂಟ್ ಇನ್ ಲ್ಯಾಕ್ಸ್ ಇರಲಿ, ರುಪೀಸ್ ಇನ್ ಲ್ಯಾಕ್ಸ್ ಅಂತ ಹೇಳ್ತೀವಿ, ರುಪೀಸ್ ಇನ್ ಕ್ರೋರ್ಸ್ ಅಂತ ಹೇಳಿರ್ತೀವಿ, ವೇಟ್ಸ್ನಲ್ಲಿ ಇದ್ದರೆ ಇನ್ ಕೇಜಸ್ ಅಂತ ಹೇಳಿರ್ತೀವಿ, ಇನ್ ಕ್ವಿಂಟಾಲ್ಸ್ ಅಂತ ಹೇಳ್ತೀವಿ, ಇನ್ ಟನ್ಸ್ ಅಂತ ಹೇಳಿರ್ತೀವಿ. ಈ ರೀತಿ ಒಂದು ಪ್ರಾಪರ್ ಮೆಜರ್ಮೆಂಟ್ನಲ್ಲಿ ಹೈಟ್ ಇದ್ದರೆ ಏನು ಮಾಡ್ತೀವಿ, ಸೆಂಟಿಮೀಟರ್ಸ್ನಲ್ಲಿ ನಾವು ಏನು ಮಾಡ್ತೀವಿ, ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ಡಿಸ್ಟೆನ್ಸ್ ಇದ್ದರೆ ಕಿಲೋಮೀಟರ್ಸ್ನಲ್ಲಿ, ಮೈಲ್ಸ್ನಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ದಟ್ಸ್ ವೈ ದ ಯೂನಿಟ್ ಆಫ್ ಮೆಜರ್ಮೆಂಟ್ ಶುಡ್ ಬಿ ಪ್ರಾಪರ್ಲಿ ಡಿಸೈನ್ ಆರ್ ಡಿಫೈನ್. ಪ್ರಾಪರ್ಲಿ ಡಿಫೈನ್ಡ್, ಅದನ್ನು ಪ್ರಾಪರಾಗಿ ನಾವು ಡಿಫೈನ್ ಮಾಡಬೇಕು. ಅಂದರೆ ನಾವು ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ ರೆಪ್ರೆಸೆಂಟ್ ಮಾಡಿರುವಂಥ ಒಂದು ಡಾಟಾ ಇನ್ ಲ್ಯಾಕ್ಸ್ ಇದೆ ಅಥವಾ ಇನ್ ಕ್ರೋರ್ಸ್ ಇದೆನಾ ಅಥವಾ ಎನಿ ಅದರ್ ಮೆಜರ್ಮೆಂಟ್ನಲ್ಲಿ ಇದೆನಾ ಅನ್ನೋದನ್ನು. ಹೈಟ್ ಇದ್ದರೆ ನಾವು ಸೆಂಟಿಮೀಟರ್ಸ್ ಅಂತ ಹೇಳ್ತೀವಿ, ವೆಯ್ಟ್ ಇದ್ದರೆ ಕೇಜಸ್ನಲ್ಲಿ ಅಂತ ಹೇಳ್ತೀವಿ. ಅಗೇನ್ ಅದರ್ ವೆಯ್ಟ್ಸ್ ಇದ್ದರೆ ನಾವೇನು ಮಾಡ್ತೀವಿ, ಟನ್ಸ್ ಅಂತ ತೊಗೊತೀವಿ, ಕ್ವಿಂಟಾಲ್ಸ್ ಅಂತ ತೊಗೊಂಡಿರ್ತೀವಿ. ಈ ರೀತಿ ಮೆಜರ್ಮೆಂಟ್ನಲ್ಲಿ ಅಮೌಂಟ್ಸ್ ಇದ್ದರೆ ಇನ್ ರುಪೀಸ್ ಅಂತ ಹೇಳ್ತೀವಿ, ಇನ್ ರುಪೀಸ್ ಇನ್ ಲ್ಯಾಕ್ಸ್ ಅಂತ ಹೇಳಿರ್ತೀವಿ, ಇನ್ ಥೌಸಂಡ್ಸ್ ಅಂತ ಹೇಳ್ತೀವಿ, ಇನ್ ಕ್ರೋರ್ಸ್ ಅಂತ ಹೇಳಿರ್ತೀವಿ. ಈ ರೀತಿ ನಾವು ಒಂದು ಪ್ರಾಪರ್ ಮೆಜರ್ಮೆಂಟ್ನಲ್ಲಿ ನಾವು ಅದನ್ನು ಅರೇಂಜ್ ಮಾಡಬೇಕು. ಫಿಗರ್ಸ್ ಮೇ ಬಿ ರೌಂಡೆಡ್. ಅಗೇನ್ ದ ಫ್ರಾಕ್ಷನಲ್ ಫಿಗರ್ಸ್ನ ನಾವೇನು ಮಾಡ್ಬೋದು, ರೌಂಡ್ ಆಫ್ ಮಾಡ್ಬೋದು. ದ ಟೇಬಲ್ ಶುಡ್ ನಾಟ್ be overloaded with unnecessary tables or unnecessary data. The table should not be overloaded with unnecessary details, which should include only relevant data required for our purpose. ನಮ್ಮ ಪರ್ಪಸ್ಗೆ ಬೇಕಾಗಿರುವಂಥ ಒಂದು ರಿಲವೆಂಟ್ ಡಾಟಾನ ಮಾತ್ರ ನಾವೇನು ಮಾಡಬೇಕಾಗಿರುತ್ತೆ, ಅರೇಂಜ್ ಮಾಡಬೇಕು. ಟೇಬಲ್ should be complete and self-explanatory. The table should be complete as well as self-explanatory, which should include all the relevant items relating to our purpose or required for our purpose. The table should be attractive and draw the attention of the reader. The table should be attractive and which must draw the attention of the readers attention ಸಹಿತ ನಾವೇನು ಮಾಡಬೇಕು, ಡ್ರಾ ಮಾಡಬೇಕು. and using of observation should be avoided. Again the using of observation should be avoided in case of tabulation. Okay, this is relating to rules of the tabulation and the types of tables. ಓಕೆ, ಲಾಸ್ಟ್ ನಾವೇನು ಮಾಡಿದ್ದೀವಿ, ಟೈಪ್ಸ್ ಆಫ್ ಟೇಬಲ್ ಆನ್ ದಿ ಬೇಸಿಸ್ ಆಫ್ ಅಬ್ಜೆಕ್ಟಿವ್ ನೋಡಿದ್ದೀವಿ, ಆನ್ ದಿ ಬೇಸಿಸ್ ಆಫ್ ನೇಚರ್ ನೋಡಿದ್ದೀವಿ, ಆನ್ ದಿ ಬೇಸಿಸ್ ಆಫ್ ಕವರೇಜ್ ನೋಡಿದ್ದೀವಿ. ಅಗೇನ್ ಇಲ್ಲಿ ಆನ್ ದಿ ಬೇಸಿಸ್ ಆಫ್ ಅಬ್ಜೆಕ್ಟಿವ್ ಅಂದಾಗ ಜನರಲ್ ಟೇಬಲ್ಸ್ ಅಂದರೆ ಜನರಲ್ ಟೇಬಲ್ ಅಂದರೆ ವಿಚ್ ಈಸ್ ಪ್ರಿಪೇರ್ಡ್ ಫಾರ್ ಜನರಲ್ ಪರ್ಪಸ್ ಅಂತ ನಾವು ಹೇಳಿದ್ದೀವಿ. ಅದೇ ರೀತಿ ಸ್ಪೆಸಿಫಿಕ್ ಅಂದಾಗ ಸ್ಪೆಸಿಫಿಕ್ ಟೇಬಲ್ಸ್ ಆರ್ ಪ್ರಿಪೇರ್ಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಆರ್ ಫಾರ್ ಎ ಸ್ಪೆಸಿಫಿಕ್ ಆಬ್ಜೆಕ್ಟಿವ್. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ನಾವೇನು ಮಾಡಿರ್ತೀವಿ, ಆ ಟೇಬಲ್ಸ್ನ ನಾವು ಫ್ರೇಮ್ ಮಾಡಿರ್ತೀವಿ. ಆ್ಯಂಡ್ ಆನ್ ದಿ ಬೇಸಿಸ್ ಆಫ್ ನೇಚರ್ ಪ್ರೈಮರಿ ಆ್ಯಸ್ ವೆಲ್ ಆಸ್ ಡಿರೈವ್ಡ್ ಅಂತ ಹೇಳಿದ್ವಿ. ಅಗೇನ್ ಆನ್ ದಿ ಬೇಸಿಸ್ ಆಫ್ ಕವರೇಜ್ ಸಿಂಪಲ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ವಿ. ಈ ರೀತಿ ನಾವೇನು ಮಾಡಿದ್ವಿ, ಟೇಬಲ್ಸ್ನ ನಾವು ಡಿವೈಡ್ ಮಾಡಿದ್ವಿ. ದೀಸ್ ಆರ್ ದಿ ಟಾಪಿಕ್ಸ್. ಆ್ಯಂಡ್ ಅಗೇನ್ ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನೂ ಸಹಿತ ಅದರ ಒಂದು ರಿಲೆವೆಂಟ್ ಟ್ಯಾಬ್ಯುಲೇಷನ್ಗೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ಸ್ನ ಬ್ಲಾಂಕ್ ಟೇಬಲ್ ನೋಡಿದ್ದೀವಿ. ಅಗೇನ್ ಅದರ್ ರಿಲೆವೆಂಟ್ ಪ್ರಾಬ್ಲಮ್ಸ್ನೂ ನಾವು ನೋಡಿದ್ದೀವಿ. ದಿಸ್ ಈಸ್ ರಿಲೇಟಿಂಗ್ ಟು ಆಸ್ಪೆಕ್ಟ್ಸ್ ವಿಚ್ ಆರ್ ಕವರ್ಡ್ ಇನ್ ಅರ್ಲಿಯರ್ ಸೆಷನ್. ಅಂದರೆ ಹಿಂದಿನ ಸೆಷನ್ಗಳಲ್ಲಿ ನಾವೇನು ಮಾಡಿದ್ದೀವಿ, ಈ ಒಂದು ಆಸ್ಪೆಕ್ಟ್ಸ್ನ ನಾವು ಕವರ್ ಮಾಡಿದ್ದೀವಿ. ಬಟ್ ಈ ಒಂದು ಪ್ರೆಸೆಂಟ್ ಸೆಷನ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇದೊಂದು ಥರ್ಡ್ ಪರ್ಟಿಕ್ಯುಲರ್ ಈ ಚಾಪ್ಟರ್ನ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ವಿಚ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಲೈಕ್ ಇಂಟ್ರಡಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ಡಯಾಗ್ರಾಮ್. ಈ ಪರ್ಟಿಕ್ಯುಲರ್ ಸೆಷನ್ನಲ್ಲಿ ನಾವು ಇಂಟ್ರಡಕ್ಷನ್ ಮತ್ತು ಟೈಪ್ಸ್ ಆಫ್ ಡಯಾಗ್ರಾಮ್ಸ್ ಬಗ್ಗೆ ನಾವು ನೋಡ್ತೀವಿ. ಏನು ಯರ್ ಲರ್ನಿಂಗ್ objective. After studying this unit, the students able to know how to present data graphically using histogram, frequency polygon, frequency curve and values, pie chart and working out cumulative frequency. Really ಏನು ಮಾಡ್ತೀವಿ, after the objective of this chapter is to the students able to know how to present data in graphically or graphical presentation using different techniques like histogram, frequency polygon, frequency curve and Vogue curve, pie charts and working out with
ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಈ ರೀತಿ ಆಸ್ಪೆಕ್ಟ್ಸ್ನ ನಾವೇನು ಮಾಡ್ತೀವಿ, ಈ ಒಂದು ಚಾಪ್ಟರ್ನ ಅಬ್ಜೆಕ್ಟಿವ್ ಅಂತ ಹೇಳಿದ್ವಿ. ದ ಮೇನ್ ಅಬ್ಜೆಕ್ಟಿವ್ ಆಫ್ ದಿಸ್ ಚಾಪ್ಟರ್ ಇಸ್ ಟು ನೋ ಹೌ ಟು ಪ್ರೆಸೆಂಟ್ ದಿ ಡಾಟಾ ಇನ್ ಗ್ರಾಫ್ಸ್. ಗ್ರಾಫ್ನಲ್ಲಿ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡ್ತೀವಿ ಬೈ ಯೂಸಿಂಗ್ ಡಿಫ್ರೆಂಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟೂಲ್ಸ್. ಆ ಟೂಲ್ಸ್ನ ನಾವು ಬಳಕೆ ಮಾಡಿ ಯಾವ ರೀತಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಅದರ ಟೂಲ್ಸ್ ಅಂದಾಗ ನಮಗೆ ಏನೇನು ಬಂದಿರುತ್ತೆ, ವಿಚ್ ಕನ್ಸಿಸ್ಟ್ ಆಫ್ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್, frequency curve and Ogilvy's pie charts and working out cumulative frequency. Okay, these are the learning objectives of this particular chapter. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ಸ್ಟೂಡೆಂಟ್ಸ್ ಏನನ್ನು ಕಲಿಬೋದು ಅಂದರೆ ವಾಟ್ ಈಸ್ ದ ಅಬ್ಜೆಕ್ಟಿವ್ ಅಂದಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಡಿಫ್ರೆಂಟ್ ಟೂಲ್ಸ್ ಆಫ್ ಗ್ರಾಫ್ಸ್ ಆರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಅಂದರೆ ಇಲ್ಲಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಹಿಸ್ಟೋಗ್ರಾಮ್ ಅನ್ನೋದನ್ನು ನಾವು ಬಳಕೆ ಮಾಡ್ತೀವಿ, ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನೋದನ್ನು ನಾವು ಬಳಕೆ ಮಾಡ್ತೀವಿ, ಫ್ರೀಕ್ವೆನ್ಸಿ ಕರ್ವ್ ಅನ್ನೋದನ್ನು ಬಳಕೆ ಮಾಡ್ತೀವಿ, ಓಗ್ಯೂಸ್ನ ಬಳಕೆ ಮಾಡ್ತೀವಿ, ಅದೇ ರೀತಿ ಪೈ ಚಾರ್ಟ್ನ ಮತ್ತು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ವರ್ಕಿಂಗ್ ಔಟ್ ವಿತ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ದಿಸ್ ಇಸ್ ರಿಲೇಟಿಂಗ್ ಟು ಅಬ್ಜೆಕ್ಟಿವ್ಸ್ ಆಫ್ ಆರ್ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಚಾಪ್ಟರ್ನ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಲರ್ನಿಂಗ್ ಔಟ್ಕಮ್. ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ within the context they are written in diagrams and to present data graphically using histogram, frequency polygon and curve and pie charts. Again, after completion of this particular chapter, students will be able to analyze and interpret within the context they are written in diagrams. ಅಂದರೆ ನಾವು ಡಯಾಗ್ರಾಮ್ಸ್ನಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ they can analyze as well as interpret with the help of diagrams. They can to present data graphically using histogram, frequency polygon, frequency curve and pie charts. ಅಂದರೆ ಇಲ್ಲಿ ನಾವು ಡಾಟಾನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ಹಿಸ್ಟೋಗ್ರಾಮ್ನ ಬಳಕೆ ಮಾಡಿ, ಫ್ರೀಕ್ವೆನ್ಸಿ ಪಾಲಿಗಾನ್ನ ಬಳಕೆ ಮಾಡಿ ಮತ್ತು ಫ್ರೀಕ್ವೆನ್ಸಿ ಕರ್ವ್ನ ಡ್ರಾ ಮಾಡಿ ಮತ್ತು ಪೈ ಚಾರ್ಟ್ಸ್ನ ಮುಖಾಂತರ ನಾವೇನು ಮಾಡ್ಬೋದು ರೀ, ಇಲ್ಲಿ ಡಾಟಾನ ರೆಪ್ರೆಸೆಂಟ್ ಮಾಡ್ಬೋದು. ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ದಿ ಗಿವೆನ್ ಡಾಟಾ ವಿತ್ ದಿ ಹೆಲ್ಪ್ ಆಫ್ ಡಯಾಗ್ರಾಮ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡಿರುವಂಥ ಒಂದು ಡಾಟಾನ ಅದನ್ನು ಅನಲೈಸ್ ಮತ್ತು ಇಂಟರ್ಪ್ರಿಟ್ ಮಾಡ್ಬೋದು ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಕಂಪ್ಲೀಟ್ ಆದ ತಕ್ಷಣ ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ, ಇಲ್ಲಿ ನಾವು ಡಯಾಗ್ರಾಮ್ಸ್ನ ಅಂದರೆ ಹಿಸ್ಟೋಗ್ರಾಮ್ನ ಯಾವ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ, ಫ್ರೀಕ್ವೆನ್ಸಿ ಪಾಲಿಗ್ರಾಮ್ನ ಯಾವ ರೀತಿ ಡ್ರಾ ಮಾಡ್ತೀವಿ, ಫ್ರೀಕ್ವೆನ್ಸಿ ಕರ್ವ್ನ ಯಾವ ರೀತಿ ಡ್ರಾ ಮಾಡ್ತೀವಿ ಮತ್ತು ಪೈ ಚಾರ್ಟ್ನಿಂದ ಡಾಟಾನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ನೋಡ್ಬೋದು. ದಿಸ್ ಇಸ್ ರಿಲೇಟಿಂಗ್ ಟು ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಆ್ಯಂಡ್ ಇಂಟ್ರಡಕ್ಷನ್ ಆಫ್ diagrams. Next topic ಬಂದ್ಬಿಟ್ಟಿಲ್ಲೇನು, introduction of diagrams. Diagrammatic presentation of data gives an immediate understanding of the real situation to be defined by data in comparison to the tabular presentation of data or textual representation. Here the data representation gives an immediate understanding relating to a particular data or relating to a particular tabular ಫಾರ್ಮೆಟ್ ಆರ್ ಪರ್ಟಿಕ್ಯುಲರ್ ಟೇಬಲ್. ಅಂದರೆ ಇಲ್ಲಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನಿಂದ ಏನು ಮಾಡ್ಬೋದು ಅಂದರೆ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ನಿಂದ ವಿಚ್ ಗಿವ್ಸ್ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಟು ದಿ ರೀಡರ್ ಆರ್ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಟು ದಿ ರೀಡರ್ ವಾಟ್ ಈಸ್ ದಿ ಎಫೆಕ್ಟ್ ಆಫ್ ದಿ ಡಾಟಾ ಆರ್ ವಾಟ್ ಈಸ್ ದಿ ಎಫೆಕ್ಟ್ ಆಫ್ ವೇರಿಯಬಲ್ಸ್ ಇನ್ ದಿ ಗಿವೆನ್ ಡಾಟಾ. ನಾವು ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ ಏನು ಎಫೆಕ್ಟ್ ಆಗ್ತಾ ಇದೆ ಅದನ್ನು ಏನ್ರಿ ರಿಯಲ್ ಅದು ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್. ಫಾರ್ ಎಕ್ಸಾಂಪಲ್ ನಾವೇನಂದರೆ ಒಂದು 5 years ಪ್ರಾಫಿಟ್ ಫಿಗರ್ಸ್ನ ನಾವು ತೊಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ 2015ನಿಂದ 2020ವರೆಗೂ ನಾವೇನು ಮಾಡ್ತಾಯಿದ್ದೀವಿ, ಪ್ರಾಫಿಟ್ ಫಿಗರ್ಸ್ನ 2014-15ನಿಂದ 15-16ನಿಂದ 2019-20ವರೆಗೂ ನಾವು ಡಾಟಾನ ನೋಡಿರ್ತೀವಿ. ಇಲ್ಲಿ ಫಸ್ಟ್ ಇಯರ್ ಬಂದುಬಿಟ್ಟು 100 ಇದೆ, 100 ಸೆಕೆಂಡ್ ಇಯರ್ ಬಂದುಬಿಟ್ಟು 120 ಇದೆ, ಥರ್ಡ್ ಇಯರ್ ಬಂದುಬಿಟ್ಟು 140 ಇದೆ, ಫೋರ್ತ್ ಇಯರ್ ಬಂದುಬಿಟ್ಟು 180 ಇದೆ, ಫಿಫ್ತ್ ಇಯರ್ ಬಂದುಬಿಟ್ಟು 200 ಇದೆ. ಇದನ್ನು ನಾವೇನು ಮಾಡ್ತೀವಿ ಗ್ರಾಫಿಕಲ್ ಪ್ರೆಸೆಂಟೇಷನ್ನಿಂದ, ಅಂದರೆ ಲ್ಯಾಕ್ಸ್ 100 lakhs ಇರ್ಬೋದು, 120 lakhs ಇರ್ಬೋದು, 140 lakhs, 160 lakhs, 180 lakhs, 200 lakhs ಈ ರೀತಿ ನಾವೇನು ಮಾಡಿದ್ದೀವಿ ಡಾಟಾನ ರೆಪ್ರೆಸೆಂಟ್ ಮಾಡಿರ್ತಾನೆ.
ಆ ಡಾಟಾನ ಏನು ಮಾಡ್ತಾ ಇದೀವಿ ನಾವು ಟೇಬಲ್ನಲ್ಲಿ ರೆಪ್ರೆಸೆಂಟ್ ಮಾಡಿರುವಂಥ ಡಾಟಾನ ಗ್ರಾಫ್ನ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಏನು ಮಾಡಿದ್ದೀವಿ ಲೈನ್ ಗ್ರಾಫ್ನ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡಿದಾಗ ಏನಿರುತ್ತೆ ಇನ್ಕ್ರೀಸಿಂಗ್ ಟ್ರೆಂಡ್, ಇಯರ್ ಬೈ ಇಯರ್ ಏನಾಗಿರುತ್ತೆ ಇನ್ಕ್ರೀಸಿಂಗ್ ಟ್ರೆಂಡ್ ತೋರಿಸಿರುತ್ತೆ. ಅಂದರೆ ನಾವು ಟೇಬಲ್ನ ನೋಡೋ ಬದಲಾಗಿ ಏನು ಮಾಡ್ಬೋದು ಗ್ರಾಫ್ನಿಂದ ನಾವೇನು ಮಾಡ್ಬೋದು ವಿಚ್ ಗಿವ್ಸ್ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ of the real situation to be defined by data in comparison to tabular presentation of data or textual representation. ಅಂದರೆ ನಮಗೆ ಟೆಕ್ಸ್ಟುವಲ್ ಅಥವಾ ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ ಡಾಟಾ ಇರುತ್ತೆ, ಅದನ್ನು ನಾವು ಡಯಾಗ್ರಾಮೆಟಿಕ್ನಿಂದ ನಾವು ರೆಪ್ರೆಸೆಂಟ್ ಮಾಡಿದಾಗ ವಿಚ್ ಗಿವ್ಸ್ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಟು ದಿ ರೀಡರ್. ಅಂದರೆ ರೀಡರ್ಗೆ ಏನಾಗಿರುತ್ತೆ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿ ನಾವು ಪ್ರಾಫಿಟ್ನ ನಾವು ಎಕ್ಸಾಂಪಲ್ ಹೇಳಿದ್ವಿ, ಆ ಒಂದು ಎಕ್ಸಾಂಪಲ್ನಲ್ಲಿ ಏನಾಗ್ತಾ ಇದೆ ಆ ಪ್ರಾಫಿಟ್ನ ನಾವು ಎಕ್ಸಾಂಪಲ್ ನೋಡಿದಾಗ ಫಸ್ಟು 100ನ ರೆಪ್ರೆಸೆಂಟ್ ಮಾಡಿದ್ವಿ, ನೆಕ್ಸ್ಟ್ 120, 140, 180, 200 ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ವಿ. ಈ ರೀತಿ ರೆಪ್ರೆಸೆಂಟ್ ಮಾಡಿದಾಗ ವಿಚ್ ಗಿವ್ಸ್ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಏನನ್ನು ಅದು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರಾಫಿಟ್ ವಿಚ್ ರೆಪ್ರೆಸೆಂಟ್ ಪ್ರಾಫಿಟ್ ವಿಚ್ ಈಸ್ ಇನ್ ಇನ್ಕ್ರೀಸಿಂಗ್ ಟ್ರೆಂಡ್. ಯಾವ ಟ್ರೆಂಡ್ನಲ್ಲಿ ಇದೆ ಇರೋದು ಇನ್ಕ್ರೀಸಿಂಗ್ ಟ್ರೆಂಡ್. ಅದೇ ನಾವು ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಾದರೆ ನಾವು ಅದನ್ನು ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಎವ್ರಿ ಇಯರ್ನ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಬಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದ್ದಾಗ ಆ ಡಯಾಗ್ರಾಮ್ನಿಂದ ನಾವೇನು ರೆಪ್ರೆಸೆಂಟ್ ಮಾಡ್ಬೋದು ಅದು ಇಮಿಡಿಯೇಟ್ ಅದು ಇನ್ಕ್ರೀಸಿಂಗ್ ಟ್ರೆಂಡ್ನಲ್ಲಿ ನಾವು ಅಲ್ಲಿ ಬಾರ್ ಗ್ರಾಫ್ಸ್ನ ತೊಗೋಬೋದು, ಲೈನ್ ಚಾರ್ಟ್ನ ತೊಗೋಬೋದು, ಯಾವ ಡಯಾಗ್ರಾಮ್ನ ತೊಗೊಂಡ್ರೂ ಸಹಿತ ಏನಾಗಿರುತ್ತೆ ಇನ್ಕ್ರೀಸಿಂಗ್ ಟ್ರೆಂಡ್ನ ರಿಫ್ಲೆಕ್ಟ್ ಮಾಡಿರುತ್ತೆ. ವಿಚ್ ಮೀನ್ಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆರ್ ದಿ ಡಯಾಗ್ರಾಮೆಟಿಕ್ ಪ್ರೆಸೆಂಟೇಷನ್ ವಿಚ್ ಗಿವ್ಸ್ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಟು ದಿ ರೀಡರ್ ರಿಗಾರ್ಡಿಂಗ್ ರಿಯಲ್ ಸಿಚುವೇಶನ್. ಅಲ್ಲಿ ಇರುವಂಥ ಒಂದು ರಿಯಲ್ ಫ್ಯಾಕ್ಟ್ ಅನ್ನೋದು ಏನಾಗಿರುತ್ತೆ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್. ಈ ಫಾರ್ ಎಕ್ಸಾಂಪಲ್ ನಾವು ಸೇಲ್ಸ್ನ ತೊಗೊಂಡಿದ್ದೀವಿ, ಸೇಲ್ಸ್ನ ತೊಗೊಂಡಾಗ 100 crores, ಫಸ್ಟ್ ಇಯರ್ 100 crores ಇದೆ, ಸೆಕೆಂಡ್ ಇಯರ್ 160 crores ಇದೆ, ಥರ್ಡ್ ಇಯರ್ 140 crores ಇದೆ, ಫಿಫ್ತ್ ಇಯರ್ 180 crores ಇದೆ, ಅಗೇನ್ ಲಾಸ್ಟ್ ಇಯರ್ 130 crores ಇದೆ. ಇಲ್ಲಿ 100ನ 120ನ 160ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗಿರ್ತೀವಿ. ಅಂದರೆ ಇಲ್ಲಿ ಏನಾಗ್ತಾ ಇದೆ ರೀ ಇಲ್ಲಿ ಸೇಲ್ಸ್ ಅನ್ನೋದು ಎವ್ರಿ ಇಯರ್ ಕಾನ್ಸ್ಟೆಂಟ್ ಆಗಿ ಅದು ಇನ್ಕ್ರೀಸು ಆಗಿರಲ್ಲ, ಆ ಕಡೆ ಡಿಕ್ರೀಸೂ ಆಗಿರಲ್ಲ. 1 year ಇನ್ಕ್ರೀಸ್ ಆಗಿರುತ್ತೆ, 1 year ಡಿಕ್ರೀಸ್ ಆಗಿರುತ್ತೆ. ಈ ರೀತಿ ಜಿಗ್ಜ್ಯಾಗ್ ಮ್ಯಾನರ್ನಲ್ಲಿ ಏನಾಗಿರುತ್ತೆ ಆ ಡಾಟಾ ಅನ್ನೋದು ಆ ಸೇಲ್ಸ್ ಅನ್ನೋದು ಫ್ಲಕ್ಚುವೇಟ್ ಆಗಿರುತ್ತೆ. ಅಂದರೆ ಆ ಒಂದು ಸೇಲ್ಸ್ ಏನಾಗ್ತಾಯಿದೆ ಫ್ಲಕ್ಚುವೇಟಿಂಗ್ ಫ್ರಮ್ ಇಯರ್ ಟು ಇಯರ್. ಅಂದರೆ ವಿಚ್ ಗಿವ್ಸ್ ಇಮಿಡಿಯೇಟ್ ಅಂಡರ್ಸ್ಟ್ಯಾಂಡಿಂಗ್ ಟು ದಿ ರೀಡರ್. ಆ ಪರ್ಟಿಕ್ಯುಲರ್ ಕಂಪನಿಯ ಸೇಲ್ಸ್ ಏನಾಗ್ತಾ ಇದ್ದಾವೆ ಒಂದು ಫ್ಲಕ್ಚುವೇಟಿಂಗ್ ಟ್ರೆಂಡ್ನಲ್ಲಿ ಮೂವ್ ಆಗ್ತಾ ಇದ್ದಾವೆ ಅನ್ನೋದನ್ನು ಒಂದು ಇಮಿಡಿಯೇಟ್ ಏನಾಗಿರುತ್ತೆ ಅದರ ಒಂದು ಫ್ಯಾಕ್ಟ್ ಅನ್ನೋದನ್ನು ಅದರ ಫ್ಯಾಕ್ಟ್ನ ನಾವು ಇಮಿಡಿಯೇಟ್ ಐಡೆಂಟಿಫಿಕೇಷನ್ನಲ್ಲಿ ಐಡೆಂಟಿಫೈ ಮಾಡ್ಬೋದು. And next one, diagrammatic presentation of data translates pretty effectively the highly complex ideas included in numbers into more concrete and quickly understandable form. Again, here the diagrammatic representation of data translates effectively the highly complex ideas included in numbers into more concrete and quickly understandable form. Here the diagrammatic representation which is translates the data effectively to highly complexity into more concrete as well as ಕ್ವಿಕ್ಲಿ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್. ಅಲ್ಲಿ ನಾವು ಒಂದು ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ ಅಥವಾ ಟೆಕ್ಸ್ಟುವಲ್ ಫಾರ್ಮೆಟ್ನಲ್ಲಿರುವಂಥ ಒಂದು ಡಾಟಾನ ಈಸಿಯಾಗಿ ನಾವೇನು ಮಾಡ್ತೀವಿ ನಾವು ಡಯಾಗ್ರಾಮ್ಸ್ನಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಯಾಕಂದರೆ ವಿಚ್ ಟ್ರಾನ್ಸ್ಲೇಟ್ ದಿ ಕಾಂಪ್ಲೆಕ್ಸ್ ಡಾಟಾ ಇಂಟು ಸಿಂಪಲ್ ಫಾರ್ಮ್. ಕಾಂಪ್ಲೆಕ್ಸ್ ಡಾಟಾನ ಏನು ಮಾಡಿರುತ್ತೆ ಸಿಂಪಲ್ ಫಾರ್ಮ್ನಲ್ಲಿ ನಮಗೆ ರೆಪ್ರೆಸೆಂಟ್ ಮಾಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಈ ಇಯರ್ನಲ್ಲಿ ಸೇಲ್ಸ್ ಇದೆ, ಈ ಇಯರ್ನಲ್ಲಿ ಪ್ರಾಫಿಟ್ ಇದೆ ಅಂತೇಳಿ ಏನು ಮಾಡ್ತೀವಿ ನಾವು ಟ್ಯಾಬ್ಯುಲರ್ ಫಾರ್ಮಲ್ಲಿ ಅಥವಾ ಒಂದು ಟೆಕ್ಸ್ಟುವಲ್ ಫಾರ್ಮೆಟ್ನಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತೀವಿ. ಬಟ್ ಇಲ್ಲೇನಾಗಿರುತ್ತೆ ಒಂದು ಟ್ಯಾಬ್ಯುಲರ್ ಮತ್ತು ಟೆಕ್ಸ್ಟುವಲ್ ಫಾರ್ಮ್ನಲ್ಲಿರುವಂಥ ಒಂದು ಡಾಟಾ ನಾವು ಗ್ರಾಫ್ನಲ್ಲಿ ಅಥವಾ ಒಂದು ಡಯಾಗ್ರಾಮ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದಾಗ ವಿಚ್ ಗಿವ್ಸ್ ಎ ಕ್ಲಿಯರ್ ಐಡಿಯಾ ಆರ್ ದಿ ಕಾಂಪ್ಲೆಕ್ಸ್ ಡಾಟಾ ಈಸ್ ಸಿಂಪ್ಲಿಫೈಡ್ ವಿಚ್ ಈಸ್ ಇನ್ ಸಿಂಪ್ಲಿಫೈಡ್ ಮ್ಯಾನರ್ನಲ್ಲಿ ಅದಾಗಿರುತ್ತೆ. ಯಾಕಂದರೆ ನಾವು ನಾವು ಪ್ರತಿಯೊಂದು ಐಟಮ್ನ ಐಡೆಂಟಿಫೈ ಮಾಡೋ ಬದಲಾಗಿ ಗ್ರಾಫಿಕಲ್ ರೆಪ್ರೆಸೆಂಟೇಷನಿಂದ ನಾವು ಈಸಿಯಾಗಿ ಕ್ವಿಕ್ಕಾಗಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಈ ರೀತಿ ಆಸ್ಪೆಕ್ಟ್ಸ್ನ ನಾವು ಎಲ್ಲಿ ಕವರ್ ಮಾಡ್ತೀವಿ ಅಂದರೆ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನಲ್ಲಿ ಅಥವಾ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ನಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಏನಾಗಿರುತ್ತೆ ದ ಡಾಟಾ ವಿಚ್ ಇಸ್ ಟ್ರಾನ್ಸ್ಲೇಟ್ಸ್ ಪ್ರೆಟಿ ಎಫೆಕ್ಟಿವ್ಲಿ ದಿ ಹೈಲಿ ಕಾಂಪ್ಲೆಕ್ಸ್ ಐಡಿಯಾಸ್ included in numbers into more concrete and quickly understandable form. And next one, diagrams may be less
less certain but are much more efficient than tables in displaying the data. Again, for the purpose of displaying the data, okay, diagrams plays a vital role than ಟೇಬಲ್ಸ್ಗೆ ನಾವು ಕಂಪೇರ್ ಮಾಡಿದಾಗ ಏನಾಗಿರುತ್ತೆ, ಡಯಾಗ್ರಾಮ್ಸ್ ಅನ್ನೋದು ಇಸ್ ಮಚ್ ಮೋರ್ ಎಫೆಕ್ಟಿವ್ ಇನ್ ಕೇಸ್ ಆಫ್ ಡಿಸ್ಪ್ಲೇಯಿಂಗ್ ಆರ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ. ನಾವು ಡಾಟಾನ ಪ್ರೆಸೆಂಟ್ ಮಾಡಿದಾಗ ನಾವು ಟೇಬಲ್ಸ್ಗಿಂತೂ ಡಯಾಗ್ರಾಮ್ಸ್ನ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಅಂತ ನಾವೇನು ಮಾಡ್ತೀವಿ, ಡಯಾಗ್ರಾಮ್ಸ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ದಿಸ್ ಈಸ್ ರಿಲೇಟಿಂಗ್ ಟು ಇಂಟ್ರಡಕ್ಷನ್ ಆಫ್ ಡಯಾಗ್ರಾಮ್ಸ್ ಸಂಬಂಧಪಟ್ಟಿರುವಂಥ ಒಂದು ಇಂಟ್ರಡಕ್ಷನ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಏನಾಗಿರುತ್ತೆ ಇಲ್ಲಿ ಅಂದರೆ ದ ಡಯಾಗ್ರಾಮ್ಸ್ ವಿಚ್ ಆರ್ ಯೂಸ್ಫುಲ್ ಆರ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್. ಯಾವುದಕ್ಕಾಗಿ ನಾವು ಯೂಸ್ ಮಾಡಿರ್ತೀವಿ, ಈಸಿ ಅಂಡರ್ಸ್ಟ್ಯಾಂಡಿಂಗ್ಗೆ. ಅಗೇನ್ ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಎಫೆಕ್ಟಿವ್ ಮೀನ್ಸ್ ಆಫ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಅಗೇನ್ ವಿಚ್ ಈಸ್ ಕನ್ವೀನಿಯಂಟ್ ಟು reader for ಅಂಡರ್ಸ್ಟ್ಯಾಂಡಿಂಗ್ ರಿಗಾರ್ಡಿಂಗ್ ರಿಯಲ್ ಸಿಚುವೇಶನ್ ಆಫ್ ದಿ ಡಿಫೈನ್ಡ್ ಡಾಟಾ. ಅಂದರೆ ಕೊಟ್ಟಿರುವಂಥ ಒಂದು ಡಾಟಾ ರಿಯಲ್ ಸಿಚುವೇಶನ್ ಏನು ಅನ್ನೋದನ್ನು ನಾವು ಎಲ್ಲಿ ಐಡೆಂಟಿಫೈ ಮಾಡ್ಬೋದು, ಇನ್ ಕೇಸ್ ಆಫ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಥವಾ ಡಯಾಗ್ರಾಮ್ಸ್ನಿಂದ ನಾವೇನು ಮಾಡ್ಬೋದು, ಅದನ್ನು ಐಡೆಂಟಿಫೈ ಮಾಡ್ಬೋದು. ಅಗೇನ್ ವಿಚ್ ಈಸ್ ಯೂಸ್ಫುಲ್ ಫಾರ್ ರೆಡ್ಯೂಸಿಂಗ್ ದಿ ಕಾಂಪ್ಲೆಕ್ಸಿಟಿ ಆರ್ ವಿಚ್ ಈಸ್ ಯೂಸ್ಫುಲ್ ಫಾರ್ ಕನ್ವರ್ಷನ್ ಆಫ್ ಕಾಂಪ್ಲೆಕ್ಸ್ ಡಾಟಾ ಇಂಟು ಸಿಂಪಲ್ ಫಾರ್ಮ್ಗೆ ಅದನ್ನು ಕನ್ವರ್ಟ್ ಮಾಡೋದಕ್ಕೂ ನಮಗೆ ಈ ಒಂದು ಡಯಾಗ್ರಾಮ್ಸ್ ಅನ್ನೋದು ಯೂಸ್ ಆಗಿರುತ್ತೆ. ಅಗೇನ್ ಡಯಾಗ್ರಾಮ್ಸ್ ಆರ್ ಟ್ರೀಟೆಡ್ ಆಸ್ ದಿ ಎಫೆಕ್ಟಿವ್ ಮೀನ್ಸ್ ಆಫ್ ಪ್ರೆಸೆಂಟೇಷನ್ ಆಫ್ ಡಾಟಾ. ಆ್ಯಂಡ್ ನೆಕ್ಸ್ಟ್ topic is general guidelines of diagrams. Under that, first one, title. Every diagram must be given a suitable title which should be small and self-explanatory. And the first general guideline is title. Every diagram must be given a suitable title but which should be ಸ್ಮಾಲ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಅಂದರೆ ಪ್ರತಿಯೊಂದು ಡಯಾಗ್ರಾಮ್ಗೂ ಸಹಿತ ನಾವು ಟೈಟಲ್ನ ಕೊಡಬೇಕಾಗಿರುತ್ತೆ, ಸೂಟಬಲ್ ಟೈಟಲ್ನ, ಬಟ್ ವಿಚ್ ಮಸ್ಟ್ ಬಿ ಸ್ಮಾಲ್ ಆ್ಯಸ್ ವೆಲ್ ಆಸ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಸ್ಮಾಲ್ ಅಂದಾಗ ಏನಾಗಿರುತ್ತೆ, ಸ್ಮಾಲ್ ಇರಬೇಕು, ಮತ್ತು ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಅಂದರೆ ವಿಚ್ ರಿವೀಲ್ಸ್ ಎಂಟೈರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಡಯಾಗ್ರಾಮ್. ಅಂದರೆ ನಾವೇನು ಮಾಡ್ತೀವಿ, ಡಯಾಗ್ರಾಮ್ ರೆಪ್ರೆಸೆಂಟ್ ಸೇಲ್ಸ್, ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ಪ್ರಾಫಿಟ್, ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ಪ್ರೊಡಕ್ಷನ್. ಈ ರೀತಿ ನಾವೇನು ಮಾಡಿರ್ತೀವಿ, ಒಂದು ಟೈಟಲ್ನ, ಒಂದು ಸಿಂಪಲ್ ಟೈಟಲ್ನ ನಾವು ಪ್ರೊವೈಡ್ ಮಾಡಬೇಕಾಗಿರುತ್ತೆ, ವಿಚ್ ಶುಡ್ ಬಿ ಸ್ಮಾಲ್ ಆ್ಯಸ್ ವೆಲ್ ಆಸ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಅಲ್ಲಿ ನಾವು ಅಲ್ಲಿ ನಾವು ಸೇಲ್ಸ್ನ ಡಯಾಗ್ರಾಮ್ ರೆಪ್ರೆಸೆಂಟ್ ಸೇಲ್ಸ್ ಅಂತ ಹೇಳಿದಾಗ ವಿಚ್ ಶೋಸ್ ದಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಸೇಲ್ಸ್. ಈ ರೀತಿ ಎಕ್ಸಾಂಪಲ್ನ ಪ್ರೊಡಕ್ಷನ್ ಬಗ್ಗೆ ಇದ್ದರೆ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಪ್ರಾಫಿಟ್ನ ಬಗ್ಗೆ ಇದ್ದರೆ ಪ್ರಾಫಿಟ್ನ ಬಗ್ಗೆ ಅಂತ ಹೇಳ್ತೀವಿ, ನಂಬರ್ ಆಫ್ ಎಂಪ್ಲಾಯೀಸ್ ಇದ್ದರೆ ನಂಬರ್ ಆಫ್ ಎಂಪ್ಲಾಯೀಸ್ನ ಬಗ್ಗೆ, ಅಗೇನ್ ಕಾಸ್ಟ್ ಇದ್ದರೆ ಕಾಸ್ಟ್ನ ಬಗ್ಗೆ. ಈ ರೀತಿ ಡಿಫ್ರೆಂಟ್ ಎಲಿಮೆಂಟ್ಸ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಆ ಎಲಿಮೆಂಟ್ಸ್ ಟೇಬಲ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದಾಗ ಆ ಟೇಬಲ್ ಹೆಡ್ಡಿಂಗ್ ಅನ್ನೋದನ್ನು, ಟೈಟಲ್ ಅನ್ನೋದು ನಾವು ಪ್ರೊವೈಡ್ ಮಾಡಬೇಕು. ದ ಟೇಬಲ್ ಮಸ್ಟ್ ಬಿ ಗಿವೆನ್ ಎ ಸೂಟಬಲ್, ದ ಟೈಟಲ್ which should be small and self-explanatory. And the second one is size of the diagram should be appropriate, neither too small nor too big. The size of the diagram should be appropriate, neither too small nor too big. ಅಲ್ಲಿ ಒಂದು ಸೈಜ್ ಆಫ್ ದಿ ಡಯಾಗ್ರಾಮ್ ಶುಡ್ ಬಿ ಅಪ್ರಾಪ್ರಿಯೇಟ್, ಅಂದರೆ ಪ್ರಾಪರ್ ಸೈಜ್ನಲ್ಲಿ ನಾವೇನು ಮಾಡಬೇಕು, ಡಯಾಗ್ರಾಮ್ನ ಡ್ರಾ ಮಾಡಬೇಕಾಗಿರುತ್ತೆ. ವಿಚ್ ಶುಡ್ ನಾಟ್ ಬಿ ನೈದರ್ ಟೂ ಸ್ಮಾಲ್ ಆರ್ ನಾಟ್ ಟೂ ಬಿಗ್. ಅದು ಸ್ಮಾಲ್ ಆಗಿಯೂ ಇರಬಾರ್ದು ಮತ್ತು ಟೂ ಬಿಗ್ ಆದ್ರೂ ಇರಬಾರ್ದು. ಅಲ್ಲಿ ಏನಾಗಿರುತ್ತೆ, ಒಂದು ಅಪ್ರಾಪ್ರಿಯೇಟ್ ಸೈಜ್ನಲ್ಲಿ ಅದನ್ನು ನಾವೇನು ಮಾಡಬೇಕು, ಅದನ್ನು ಡ್ರಾ ಮಾಡ್ತೀವಿ. ದಿಸ್ ಈಸ್ ದಿ ಸೆಕೆಂಡ್ ಜನರಲ್ guidelines of diagrams. And second, paper used. Diagrams are generally prepared on blank papers. Again, paper used is also another general guideline of diagram. Diagrams are generally prepared on blank paper. ಅಂದರೆ ಯಾವುದರ ಮೇಲೆ ನಾವು ಪ್ರಿಪೇರ್ ಮಾಡಬೇಕಾಗಿರುತ್ತೆ, ಡಯಾಗ್ರಾಮ್ಸ್ ಪ್ರಿಪೇರ್ಡ್ ಆನ್ ಬ್ಲಾಂಕ್ ಪೇಪರ್, ಒಂದು ಬ್ಲಾಂಕ್ ಶೀಟ್ನಲ್ಲಿ ಮಾತ್ರ ನಾವೇನು ಮಾಡಬೇಕಾಗಿರುತ್ತೆ, ಪ್ರಿಪೇರ್ ಮಾಡಬೇಕು. ಅಗೇನ್ ಸ್ಕೇಲ್. ಅಂಡರ್ one-dimensional diagrams, especially bar diagrams, generally y-axis is more important from the point of view of the decision of scales because we represent magnitude along this axis. Here the scale is the another important factor in case of ಡಯಾಗ್ರಾಮ್ಸ್ನ ಡ್ರಾ ಮಾಡೋ ಸಂದರ್ಭದಲ್ಲಿ ನಮಗೆ ಸ್ಕೇಲಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎರಡು ಆ್ಯಕ್ಸಿಸ್ನ ನಾವು ಕನ್ಸಿಡರ್ ಮಾಡ್ತೀವಿ ರೀ ಡಯಾಗ್ರಾಮ್ಸ್ಗೆ. ಒಂದು ವೈ ಆ್ಯಕ್ಸಿಸ್ನ, ಇನ್ನೊಂದು ಎಕ್ಸ್ ಆ್ಯಕ್ಸಿಸ್ನ ನಾವು
ಕನ್ಸಿಡರ್ ಮಾಡಿರ್ತೀವಿ. ಬಟ್ ಇನ್ ಕೇಸ್ ಆಫ್ ಒನ್ ಡೈಮೆನ್ಷನಲ್ ಡಯಾಗ್ರಾಮ್ಸ್, ಎಸ್ಪೆಷಲಿ ಬಾರ್ ಡಯಾಗ್ರಾಮ್, ಜನರಲಿ ವೈ ಆಕ್ಸಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ಡಿಸಿಷನ್ಸ್ ಆಫ್ ಸ್ಕೇಲ್, ಬಿಕಾಸ್ ವಿ ರೆಪ್ರೆಸೆಂಟ್ ಮ್ಯಾಗ್ನಿಟ್ಯೂಡ್ ಅಲಾಂಗ್ ದಿಸ್ ಆಕ್ಸಿಸ್. ಇಲ್ಲಿ ನಾವು ಒನ್ ಡೈಮೆನ್ಷನಲ್ ಡಯಾಗ್ರಾಮ್ನಲ್ಲಿ ವೈ ಆಕ್ಸಿಸ್ನ ನಾವು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಬಿಕಾಸ್ the point of view of decision of scale, we represent magnitude along this axis. For example 2015 ಇಂದ 19 ವರೆಗೂ ನಾವು ಡಾಟಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ರೆಪ್ರೆಸೆಂಟ್ ಮಾಡುವಂಥ ಸಂದರ್ಭದಲ್ಲಿ ಎಕ್ಸ್ ಆಕ್ಸಿಸ್ನಲ್ಲಿ ನಾವೇನು ಮಾಡ್ತೀವಿ, ಇಯರ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ವೈ ಆಕ್ಸಿಸ್ನಲ್ಲಿ ನಾವೇನು ಮಾಡ್ತೀವಿ, ಪ್ರಾಫಿಟ್ ಅಥವಾ ಸೇಲ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಅದರ ಡಿಸಿಷನ್ ಫ್ಯಾಕ್ಟರ್ ಅಂತಲೂ ನಾವು ಟ್ರೀಟ್ ಮಾಡ್ತೀವಿ. ಅಂದರೆ ನಾವು ಇಯರ್ 2016 ಎಷ್ಟಿದೆ, ಒಂದು 120 lakhs ಇದೆ. ನೆಕ್ಸ್ಟ್ ಏನು ಮಾಡಿದ್ದೀವಿ, 2017 160 lakhs ಇದೆ. ನೆಕ್ಸ್ಟ್ 2018 120 ಇದೆ, 2019 60 ಇದೆ. ಈ ರೀತಿ ನಾವೇನು ಮಾಡಿರ್ತೀವಿ, ಡಾಟಾನ ರೆಪ್ರೆಸೆಂಟ್ ಮಾಡಿರ್ತೀವಿ ಆನ್ ವೈ ಆ್ಯಕ್ಸಿಸ್. ವೈ ಆ್ಯಕ್ಸಿಸ್ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ದಟ್ಸ್ ವೈ ಹಿಯರ್ ವೈ ಆ್ಯಕ್ಸಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಪಾಯಿಂಟ್ ಆಫ್ ಡಿಸಿಷನ್ ಆಫ್ ಸ್ಕೇಲ್. ಯಾಕಂದ್ರೆ ನಾವು ಡಿಸಿಷನ್ ಆಫ್ ಸ್ಕೇಲ್ ಆಗಿ ಏನನ್ನು ಯೂಸ್ ಮಾಡ್ತಾ ಇದ್ದೀವಿ, ಸೇಲ್ಸ್ನ ತೊಗೊಂಡಿರ್ತೀವಿ. ದಟ್ಸ್ ವೈ ವಿ ಆರ್ ರೆಪ್ರೆಸೆಂಟಿಂಗ್ ಮ್ಯಾಗ್ನಿಟ್ಯೂಡ್ ಅಲಾಂಗ್ ದಿಸ್ ಆ್ಯಕ್ಸಿಸ್. ವೈ ಆ್ಯಕ್ಸಿಸ್ನಲ್ಲಿ ನಾವು ಏನು ಮಾಡ್ತೀವಿ, ಅದನ್ನು ರೆಪ್ರೆಸೆಂಟ್ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಂಡೆಕ್ಸ್. ವೆನ್ two or more variables are presented and different types of lines or shading patterns are used to distinguish, then an index must be given to show their details. ಅಂದರೆ ಇಲ್ಲಿ more than one, when two or more variables are presented in the diagrams under such circumstances, the types of ಲೈನ್ ಆ ಶೇಡಿಂಗ್ ಪ್ಯಾಟ್ರನ್ ಆರ್ ಯೂಸ್ಡ್ ಟು ಡಿಸ್ಟಿಂಗ್ವಿಷ್. ಅಲ್ಲಿ ನಾವು ಡಿಫ್ರೆಂಟ್ ಲೈನ್ಸ್ನ ಯೂಸ್ ಮಾಡ್ತೀವಿ, ಶೇಡಿಂಗ್ ಪ್ಯಾಟ್ರನ್ಸ್ನ ಯೂಸ್ ಮಾಡಿರ್ತೀವಿ. ಅದಕ್ಕೆ ನಾವೇನು ಮಾಡಬೇಕಾಗಿರುತ್ತೆ, ಒಂದು ಇಂಡೆಕ್ಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ನಾವು ಫಾರ್ ಎಕ್ಸಾಂಪಲ್ ಪ್ರಾಫಿಟ್ನ ಸೇಲ್ಸ್ನ ನಾವು ತೋರಿಸಿದ್ದೀವಿ. ಇಲ್ಲಿ ಪ್ರಾಫಿಟ್ಟಿಗೆ ಒಂದು ಶೇಡಿಂಗ್ನ ನಾವು ಯೂಸ್ ಮಾಡಿರ್ತೀವಿ, ಅಗೇನ್ ಸೇಲ್ಸಿಗೆ ಒಂದು ಶೇಡಿಂಗ್ನ ನಾವು ಯೂಸ್ ಮಾಡ್ತೀವಿ. ಅಂದರೆ ಯಾವ ಶೇಡಿಂಗ್ನ ಯಾವುದಕ್ಕೆ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಒಂದು ಇಂಡೆಕ್ಸ್ ಮುಖಾಂತರ ನಾವೇನು ಮಾಡಬೇಕಾಗಿರುತ್ತೆ, ರೆಪ್ರೆಸೆಂಟ್ ಮಾಡಬೇಕು. ಅಂದರೆ ದಟ್ ಪರ್ಟಿಕ್ಯುಲರ್ ಶೇಡಿಂಗ್ ವಿಚ್ ಈಸ್ ರಿಲೇಟಿಂಗ್ ಟು ಸೇಲ್ಸ್, ಅಗೇನ್ ದಿಸ್ ಪರ್ಟಿಕ್ಯುಲರ್ ಶೇಡಿಂಗ್ ವಿಚ್ ಈಸ್ ರಿಲೇಟಿಂಗ್ ಟು ಪ್ರಾಫಿಟ್ ಅನ್ನೋದನ್ನು ನಾವೇನು ಮಾಡಿರ್ತೀವಿ, ರೆಪ್ರೆಸೆಂಟ್ ಮಾಡಿರ್ತೀವಿ. ದಟ್ ಈಸ್ ದಿ ಇಂಡೆಕ್ಸ್. ವೆನ್ ಟೂ ಆರ್ ಮೋರ್ ವೇರಿಯಬಲ್ಸ್ ಆರ್ ಪ್ರೆಸೆಂಟೆಡ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್ ಆ್ಯಂಡ್ ಶೇಡಿಂಗ್ ಪ್ಯಾಟರ್ನ್ಸ್ ಆರ್ ಯೂಸ್ಡ್ ಟು ಡಿಸ್ಟಿಂಗ್ವಿಷ್, then an index must be given to show their details. ಅವರು ಡೀಟೇಲ್ಸ್ನ ಪ್ರೊವೈಡ್ ಮಾಡೋದಕ್ಕೆ. ಓನ್ಲಿ ಒನ್ ವೇರಿಯಬಲ್ ಇದ್ದಾಗ ವಿಚ್ ಈಸ್ ನಾಟ್ ನೆಸಸರಿ. ಇಲ್ಲಿ ಮೋರ್ ದೆನ್ 2 or 3 ಇದ್ದಾಗ, 2 or more ಇದ್ದಾಗ ನಾವೇನು ಮಾಡಬೇಕಾಗಿರುತ್ತೆ, ಅದರ ಒಂದು ಅದನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಒಂದು ಇಂಡೆಕ್ಸ್ನ ಪ್ರೊವೈಡ್ ಮಾಡಬೇಕು. ಶೇಡಿಂಗ್ಸ್ನ ಸ್ಟ್ರೈಟ್ ಲೈನ್ಸ್ನಿಂದ ನಾವು ಶೇಡ್ ಮಾಡಿರ್ತೀವಿ, ಕ್ರಾಸ್ ಲೈನ್ನಿಂದ ನಾವು ಶೇಡ್ ಮಾಡಿರ್ತೀವಿ, ಅಗೇನ್ ಡಾಟ್ಸ್ನಿಂದ ನಾವು ಏನು ಮಾಡಿರ್ತೀವಿ ಅದನ್ನು ಪ್ರೆಸೆಂಟ್ ಮಾಡಿರ್ತೀವಿ. ಈ ರೀತಿ ಆಸ್ಪೆಕ್ಟ್ಸ್ನ ನಾವೇನು ಮಾಡಬೇಕು, ನಾವು ಇಂಡೆಕ್ಸ್ನ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸೆಲೆಕ್ಷನ್ ಆಫ್ ಪ್ರಾಪರ್ ಟೈಪ್ ಆಫ್ ಡಯಾಗ್ರಾಮ್. It's very important to select correct type of diagram to represent data effectively. Here the selection of proper type of diagram is also another general guideline of the diagram. It's very important to select correct type of diagram to represent data effectively. Again we need to choose the correct diagram for representation of data. ನಾವು ಡಾಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವೇನು ಮಾಡಬೇಕಾಗಿರುತ್ತೆ, ಕರೆಕ್ಟ್ ಡಯಾಗ್ರಾಮ್ನ ನಾವು ಚೂಸ್ ಮಾಡಬೇಕು ಇನ್ ಆರ್ಡರ್ ಟು ರೆಪ್ರೆಸೆಂಟ್ ದಿ ಡಾಟಾ ಎಫೆಕ್ಟಿವ್ಲಿ. ಇಫ್ ವಿ ಆರ್ ನಾಟ್ ಚೂಸಿಂಗ್ ದಿ right diagram or the correct type of diagram, it is not possible to represent data effectively. Again we should not attract the ರೀಡರ್ಸ್ನ ಅಟ್ರ್ಯಾಕ್ಟ್ ಆಗೋದಿಲ್ಲ. ಪ್ಲಸ್ ವಿಚ್ ಶುಡ್ ನಾಟ್ ಬಿ ಕ್ಲಿಯರ್, ಅದು ಕ್ಲಿಯರ್ ಆಗಿನೂ ಇರೋದಿಲ್ಲ. ವಿಚ್ ಕನ್ಸಿಸ್ಟ್ ಆಫ್ ಆರ್ ವಿಚ್ ಮೇ ನಾಟ್ ರೆಪ್ರೆಸೆಂಟ್ ದಿ ಪ್ರಾಪರ್ ಆರ್ ವಿಚ್ ಮೇ ನಾಟ್ ಗಿವ್ ದಿ ಪ್ರಾಪರ್ ಮೀನಿಂಗ್ ಟು ದಿ ರೀಡರ್ಗೆ ಏನಾಗಿರಲ್ಲ, ಒಂದು ಪ್ರಾಪರ್ ಮೀನಿಂಗ್ ಕೊಟ್ಟಿರಲ್ಲ. ಯಾವಾಗ ಇನ್ ಕೇಸ್ ಆಫ್ ರಾಂಗ್ ಸೆಲೆಕ್ಷನ್ ಆಫ್ ಪ್ರಾಪರ್ ಟೈಪ್ ಆಫ್ ಡಯಾಗ್ರಾಮ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂದಾಗ ಏನಾಗಿರುತ್ತೆ, ಈ ರೀತಿ ಆಸ್ಪೆಕ್ಟ್ಸ್ನ ಈ ರೀತಿ ಒಂದು ನಾವು ಪ್ರಾಪರ್ ಡಯಾಗ್ರಾಮ್ನ ಡ್ರಾ ಮಾಡಬೇಕಾಗಿರುತ್ತೆ. ಆ್ಯಂಡ್ ದಿ ನೆಕ್ಸ್ಟ್ topic is types of diagrams. Here diagrams are various geometrical shapes such as bars, circles, etc. Diagrams are based on scale but are not confined to points or lines. They are more attractive and easier to understand than
graphs. Here diagrams are diagrams are various geometric shapes such as bar, circle, etc. Diagrams are based on scale but are not confined to points or lines. They are more attractive and easier to understand than graphs. Graphs compare ಮಾಡಿದಾಗ ಏನಾಗಿರುತ್ತೆ, more easier for understanding. And the types of diagrams: one dimensional bar diagram, and that simple and subdivided bar diagram, percentage and sub multiple bar diagrams, and two dimensional bar diagrams, squares, pie diagram and rectangle bar diagrams. ಈ ರೀತಿ ನಾವೇನು ಮಾಡ್ತೀವಿ, ಒನ್ ಡೈಮೆನ್ಷನಲ್ ಅಂದಾಗ ಈ ಒಂದು ಕೆಲವೊಂದು ಆಸ್ಪೆಕ್ಟ್ಸ್ನ ನಾವು ಕೆಲವೊಂದು ಐಟಮ್ಸ್ ಒಂದು ಸಿಂಪಲ್ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್, ಸಬ್ ಮಲ್ಟಿಪಲ್ ಬಾರ್ ಡಯಾಗ್ರಾಮ್ಸ್. ಈ ರೀತಿ ಟೂ ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ಸ್ನಲ್ಲಿ ಸ್ಕ್ವೇರ್ಸ್ನ ನೋಡ್ತೀವಿ, ಪೈ ಡಯಾಗ್ರಾಮ್ಸ್ನ ನೋಡ್ತೀವಿ, ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ಸ್ನ ನಾವು ನೋಡಿರ್ತೀವಿ. ಓಕೆ, ಅಗೇನ್ multiple choice questions relating to this particular model. The mode of presentation of data are: option A textual, tabulation and diagrammatic, option B tabular, internal and external, option C textual, tabulation and internal, option D tabular, textual and external. Again, answer is option A. The mode of presentation of data are textual, tabulation and diagrammatic. And the second question is: the best method of presentation of data is option A textual, option B tabular, option C diagrammatic, option D B and C. And the answer is option B. The best method of presentation of data is tabular. And third one, diagrammatic representation of data is done by option A diagrams, option B charts, option C pictures, option D all of these. Answer option D, all of these. Diagrammatic representation of data is done by diagrams, charts and pictures. ಅಂದರೆ ಎಲ್ಲದರಿಂದನೂ ನಾವೇನು ಮಾಡಿರ್ತೀವಿ, ಆ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ನ ಅದನ್ನು ಡಯಾಗ್ರಾಮ್ಸ್ ಮುಖಾಂತರ ನಾವು ಪ್ರೆಸೆಂಟ್ ಮಾಡಿರ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಡಯಾಗ್ರಾಮ್ಸ್, charts, pictures. And the fourth one is: the most attractive method of data presentation is option A textual, option B tabular, option C diagrammatic, option D B and C. Answer is option C. The most attractive method of data presentation is diagrammatic. ಅಂದರೆ ಇಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಮೆಥಡ್ನ ನಾವೇನಂತ ಕನ್ಸಿಡರ್ ಮಾಡಿದ್ದು diagrammatic. ಯಾವುದೇ ಕಂಪೇರ್ ಮಾಡಿದಾಗ ಟೆಕ್ಸ್ಟುವಲ್ ಮತ್ತು ಟ್ಯಾಬ್ಯುಲರ್ಗೆ. And the next question is: hidden trend, if any, in the data can be noticed in option A textual representation, option B tabulation, option C diagrammatic representation, option D all these. Option C, the hidden trend, if any, in the data can be noticed in diagrammatic representation. Okay, these are the multiple choice questions relating to this particular session. So this is relating to multiple choice questions for relating to this session. Okay, up to now we are discussed about introduction, guidelines as well as types of diagrammatic representation. Here the introduction, which gives the which is useful, gives the immediate understanding to the readers, and which converts complex into the more understandable form and more efficient in displaying the data. Again, similarly, guidelines, the title should be simple as well as self-explanatory, and the second was size of the paper should be appropriate, and third one, paper used should be usually blank paper is used for presenting the graphs, and the scale of the data and index as well as selection of proper diagrams. These are the general guidelines for preparation of diagrams. And the last one is types of diagrams: one dimensional diagrams and two dimensional diagrams. One dimensional diagrams which represent one aspect of the given data, again two dimensional diagrams which consist of more than one variable. Okay, this is relating to this particular session. ಅಂದ್ರೆ ಇಲ್ಲಿ ಒನ್ ಡೈಮೆನ್ಷನಲ್ ಅಂದಾಗ ಏನಾಗಿರುತ್ತೆ, ಒಂದು ವ್ಯಾಲ್ಯೂನ ಅಂದರೆ ಒಂದು ವೇರಿಯಬಲ್ನ ರೆಪ್ರೆಸೆಂಟ್ ಮಾಡಿರುತ್ತೆ. ಟೂ ಡೈಮೆನ್ಷನಲ್ ಅಂದಾಗ ಮೋರ್ ದೆನ್
ಒನ್ ಅಂದರೆ ಟೂ ವೇರಿಯೇಬಲ್ಸ್ನ ರೆಪ್ರೆಸೆಂಟ್ ಮಾಡಿರುತ್ತೆ. ಈ ರೀತಿ ನಾವು ಡಯಾಗ್ರಾಮ್ಸ್ನ ನಾವು ಡಾಟಾನ ರೆಪ್ರೆಸೆಂಟ್ ಮಾಡ್ತೀವಿ ವಿತ್ ದಿ ಹೆಲ್ಪ್ ಆಫ್ ದೀಸ್ ಎಲಿಮೆಂಟ್ಸ್. ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನು ನಾವು ನೋಡಿದ್ದೀವಿ. ದೀಸ್ ಆರ್ ದಿ ರೆಫರೆನ್ಸಸ್ ಫಾರ್ ದಿಸ್ ಪರ್ಟಿಕ್ಯುಲರ್ session or for this particular chapter. Gupta SP 2008 Statistical Methods, Sultan Chand Publications, New Delhi. Again Gupta SC 2006 Fundamentals of Statistics, Sultan Chand Publications, New Delhi. Pillai and Bhagavati 2010 Business Statistics, Sultan Chand Publication, New Delhi. This is relating to diagrammatic representation. Okay, thank you.